ಬ್ಲಾಗ್. ಸೊ ಗಾಯ್ಸ್ ಸೀನ್ ಏನಂದರೆ ನಾವೀಗ ನೇತ್ರಾವತಿ ಹತ್ರ ಬಂದಿದ್ವಿ ಸ್ನಾನ ಮಾಡೋಣ ಅಂತ. ನಮ್ಮದೆಲ್ಲ ಆಯಿತು, ಅಲ್ಲಿ ಒಂದು ಹುಡುಗರೆಲ್ಲ ಸ್ನಾನ ಮಾಡ್ತಿದ್ದಾರೆ ದರ್ಶನಕ್ಕೆ ಹೋಗೋಕ್ಕೆ. A few moments later. ಈಗ ಎಲ್ಲರದ್ದು ಸ್ನಾನ ಆಯಿತು, ಅಲ್ಲೇ ಇದ್ದಾರೆ ಎಲ್ಲ, ಅಲ್ಲಿ ಹಿಂದೆ ಇದ್ದಾರೆ. ಈಗೆಲ್ಲ ಮುಗಿಸ್ಕೊಂಡು ಸೀದಾ ದರ್ಶನಕ್ಕೆ ಹೋಗ್ತೀವಿ. ದರ್ಶನಕ್ಕೆ ಹೋಗಿ ಅಲ್ಲಿ ದರ್ಶನ ಆದಮೇಲೆ ಉಳಿದಿರೋ ಪ್ಲೇಸ್ಗಳು, ಆನೆ ಅದು ಕಾರುಗಿರಿ ಅದು ಇದೆಯಲ್ಲ ಅದೆಲ್ಲ ನೋಡ್ಕೊಂಡು ಸೀದಾ ಮನೆಗೆ ಹೋಗೋದು. ಸೊ ಅಲ್ಲಿಗೆ ಹೋಗೋ ತನಕ ಅಲ್ಲೇ ಸಿನಿಮ್ಯಾಟಿಕ್ ಚೆಕ್ ಮಾಡ್ತೀರಿ. Later. ಸೊ ನದಿಲಿ ಎಲ್ಲರದು, ನೇತ್ರಾವತಿ ನದಿಲಿ ಎಲ್ಲರದು ಸ್ನಾನ ಆಯಿತು. ಈಗ ರೂಮಿಗೆ ಬಂದಿದ್ವಿ. ಈ ನನ್ನ ಮಗ ಫೋನ್ ಬಿಟ್ಟು ಹೋಗಿದ್ದ. ನಾವೆಲ್ಲ ತಿಂಡಿ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದು. ಇನ್ನೂ ಸ್ವಲ್ಪ ಜನ ಅಲ್ಲಿ ತಿಂಡಿ ಮಾಡ್ತಿದ್ದಾರೆ. ಇನ್ನು ಅಲ್ಲೆಲ್ಲ ತಿಂಡಿ ಮಾಡ್ಕೊಂಡು ಸೀದಾ ದೇವಸ್ಥಾನದ ಮುಂದೆ ಸಿಗ್ತೀನಿ. Inches later. A few moments later. ಈಗಲೂ ಇನ್ನು ಕ್ಯೂ ಅಲ್ಲೇ ಹೋಗ್ತಾ ಇದೀವಿ ನೋಡಿ. ನಾನು ಇಲ್ಲೊಂದು 4-5 ಜನ ಇದೀವಿ, ಹೋಗ್ತಾ ಇದೀವಿ. ಅಲ್ಲೊಬ್ಬ ಹಣ್ಣು ಕಾಯಿ ತರ್ತಿದ್ದೇನೆ. ಸೊ ಈಗ ಸೀದಾ ಹೋಗಿ ದರ್ಶನಕ್ಕೆ ಹೋಗ್ತೀವಿ. ಅಲ್ಲಿ ದೇವರು ದರ್ಶನದ ಫುಟೇಜ್ ತೆಗಿಯೋಕ್ಕಾದ್ರೆ ತೆಗೆದು ಕಳಿಸ್ತೀವಿ. 2 hours later. ಫ್ಯಾಮಿಲಿ ಈಗ ತಾನೇ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಈ ಶರ್ಟು 3 ಜನ ತಗೊಂಡ್ವಿ. ಮತ್ತೆ ಅವ್ರೇನೇನೋ ಟೆಡಿ ಬೇರು ಅದೆಲ್ಲ ತಗೊಂಡ್ರು. ಈಗ ಅಲ್ಲಿ ವಿಮಾನ ಕಾಣಿಸ್ತಿದೆಯಲ್ಲ ಅದನ್ನ ನೋಡೋಣ ಅಂತ ಬಂದ್ವಿ. Few inches later. ಈಗ ಧರ್ಮಸ್ಥಳದಿಂದ ಮುಂದೆ ಬಂದ್ವಿ. ಮತ್ತೆ ಈಗ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತಿದ್ವಿ. ಅದೇನಾಯ್ತೋ ಗೊತ್ತಿಲ್ಲ, ಹೋಗ್ಲಿಲ್ಲ. ಈಗ ಇಲ್ಲಿ ಗುಂಡೆದಿಂದ ಮುಂದೆ ಬರ್ತಾ ಇದ್ವಿ. ಅಲ್ಲಿ ಇಲ್ಲೇ ಜಸ್ಟ್ ಒಂಚೂರು ಅಲ್ಲಿಂದ ಮುಂದೆ ಅಲ್ಲಿ ಒಂದು ಲಾರಿ ಬಿದ್ದಿತ್ತು. ಅದ್ರ ಫುಟೇಜ್ ಬೇಕಿದ್ರೆ ಹಾಕಿರ್ತೀನಿ ನೋಡಿ, ನೆಕ್ಸ್ಟ್ ವಿಡಿಯೋ ಕ್ಲಿಪ್ ಅದರಲ್ಲೇ ಇರುತ್ತೆ. ಇಲ್ಲಿ ನೀರು ಹರಿತಾ ಇತ್ತು, ಇಲ್ಲಿ ಬಂದಿದ್ವಿ. ಮತ್ತು ಅಲ್ಲಿ ಮೇಲೆ ಮಾತ್ರ ಮಸ್ತ್ ವ್ಯೂ ಇದೆ. A few moments later. ಸೊ ಗಾಯ್ಸ್ ಇಂಥ ಜಾಗಕ್ಕೆ ಬರ್ತೀರಾ ಸರಿ, ಬನ್ನಿ, ಬೇಡ ಅಂತ ಹೇಳ್ತಿಲ್ಲ. ಆದರೆ ಈ ಥರ ಕಟ್ಟಡ ಕೆಲಸ ಎಲ್ಲ ಮಾಡಿಬಿಡಿ ಗಾಯ್ಸ್ ಪ್ಲೀಸ್. ನೋಡಿ ಇಲ್ಲಿ ಮತ್ತು ನೋಡಿ ಇಲ್ಲೆಲ್ಲ ಎಣ್ಣೆ ಕುಡ್ದು ಹಾಕಿರೋದು, ಅದು ಅಲ್ಲೆಲ್ಲ ಎಸೆಯೋದು, ಇದೆಲ್ಲ ಯಾಕೆ ಮಾಡ್ತೀರಾ? ಮಾಡಿಬಿಡಿ ಪ್ಲೀಸ್. ನೇಚರ್ನ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡಿ, ಅದು ಚೆನ್ನಾಗೇ ಇದೆ. ನಿಮ್ಗೆ ಇದೆಲ್ಲ ಬೇಕಾ? ನೋಡಿ ಇಲ್ಲಿ ಎಲ್ಲ ಹಿಂಗೆ ಎಷ್ಟೋಗಿದ್ರೆ ಆಗುತ್ತಾ? ಒಂದೊಂದು ಕೊಚ್ಕೊ ಬಂದಿರ್ತವೆ ಸರಿ, ಹಂಗಂತ ನೀವು ಹಂಗೆ ಎಸಿದ್ರು ಆಗುತ್ತಾರೆ ಪ್ಲೀಸ್. ಸೊ ಆಗಲೇ ನೋಡಿದಾಗ ಇಲ್ಲೊಂದು ಒಳ್ಳೆ ವ್ಯೂ ಇತ್ತು. ಈಗ ಅದೆಲ್ಲ ಸ್ವಲ್ಪ ಮುಚ್ಚೋಗಿದೆ, ಆದರೂ ಕಾಣಿಸ್ತಿದೆ ನೋಡಿ, ತೋರಿಸ್ತೆ ಅಲ್ಲಿ ಅದೆಷ್ಟು ಸಖತ್ತಾಗಿತ್ತು ಗೊತ್ತಾ. ಮುಂಚೆ ಒಳ್ಳೆ ವ್ಯೂ ಇತ್ತು, ಏನು ಕಾಣಿಸ್ತಿಲ್ಲ. ಮತ್ತು ಇಲ್ಲೊಂದು ಗುಡ್ಡ ಇದೆ. ಹಾಂ,
ಸೀನ್ ಏನಂದರೆ ಇಲ್ಲಿ ಮಾರ್ನಹಳ್ಳಿ ಹತ್ರ ಒಂದು ಟನಲ್ ಇದೆ, ಸಕಲೇಶ್ಪುರ ಜಂಕ್ಷನಿಗೆ ಕನೆಕ್ಟ್ ಆಗೋದು. ಸೊ ಅಲ್ಲಿ ಟನಲ್ ಹತ್ರ ಬಂದಿದ್ದೀವಿ, ಬನ್ನಿ ನಿಮಗೂ ತೋರಿಸ್ತೀನಿ. ಇಲ್ಲಿಂದ ಒಳ್ಳೆ ವ್ಯೂ ಇದೆ ಮಾತ್ರ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ನೀರು ಬರ್ತಾ ಇದೆ. ಇನ್ನು ಅಲ್ಲಿ ಹುಡುಗರು ಹೋಗ್ತಾ ಇದ್ದಾರೆ ನೋಡಿ, ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ. ವಾಸ್ ಇದೆ, ಈಗ ಟ್ರೈನ್ ಬರುತ್ತಂತೆ, ಇಲ್ಲ ಅಂದರೆ ಅಲ್ಲಿ ಒಳಗೆ ಹೋಗ್ಬೋದಿತ್ತು. ಅವರು ಹೇಳಿದ್ರು ಅಣ್ಣ ಇಲ್ಲಿ ಟ್ರೈನ್ ಬರುತ್ತೆ, ಈಗೇನು ಪರ್ಮಿಷನ್ ಇಲ್ಲ ಅಂದರು, ಅದಕ್ಕೆ ಹೋಗ್ತಿಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಬರಬೇಕು. ಇನ್ನೂ ಎಷ್ಟು 105 ಮೀಟ್ರ್ ಅಲ್ಲ ಅಣ್ಣ? 105 ಮೀಟ್ರ್ ಒಳಗೆ ಸ್ಪೇಸ್ ಇದೆ ಅಂತೀನಿ. ಏನು ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ತುಂಬ ಸುಸ್ತಾಗಿತ್ತು ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು. ಅದಕ್ಕೆ ಈಗ ಏನು ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರು, ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.